ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುರೇಶ್ KNC. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ 5 ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ 5 ವರ್ಷದ ಎಲ್ಲ ಕಾರ್ಯವೈಖರಿಗಳ ಒಂದು ನೋಟ ನಿಮ್ಮ ಮುಂದೆ ಬರಲಿದೆ. ಅದುವೇ ಸಾಧನೆ ಸವಿನೆನಪು ನಿಮ್ಮೊಂದಿಗೆ. ಮಾನ್ಯ ಶ್ರೀ ಸಿದ್ದಲಿಂಗೇಗೌಡ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಡಾಕ್ಟರ್ HM ಕೃಷ್ಣಮೂರ್ತಿ ಅವರೇ, ಡಾಕ್ಟರ್ ಶ್ರೀ ರಂಗಸ್ವಾಮಿ ಅವರೇ, ಡಾಕ್ಟರ್ ಪಾಂಡು ದಾಸಪ್ಪನವರೇ, ಶ್ರೀ ಜೋಸೆಫ್ ಸ್ಟಾಲಿನ್ ಅವರೇ, ಡಾಕ್ಟರ್ ಕೋದಂಡರಾಮ್ ಅವರೇ, ಶ್ರೀ ಮಂಜುನಾಥಯ್ಯ L ಅವರೇ, ಶ್ರೀ ನಂಜುಂಡ ಪ್ರಸಾದ್ ಅವರೇ, ಡಾಕ್ಟರ್ HM ಕೃಷ್ಣಮೂರ್ತಿ ಅವರೇ, ಶ್ರೀ ಸುರೇಶ್ KNC ಅವರೇ, ಶ್ರೀ ಗುರುಪ್ರಸಾದ್ ಅವರೇ, ಶ್ರೀ ನಂಜುಂಡ ಪ್ರಸಾದ್ ಅವರೇ, ಶ್ರೀ ಉಮೇಶ್ ಅವರೇ, ಶ್ರೀ ಬಿರೇಶ್ ಅವರೇ, ಶ್ರೀ S ದಯಾನಂದ್ ಅವರೇ, ಶ್ರೀ ಸಂಚಾಲಕರಾದ ಶ್ರೀ ಕೃಷ್ಣಮೂರ್ತಿ ಅವರೇ, ಸಭೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಒಂದು ಸುಂದರ ಕಾರ್ಯಕ್ರಮ, ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಜನರಿಗೆ ಕೊಟ್ಟಂಥ ಹಲವಾರು ಹಕ್ಕುಗಳನ್ನು, ಅದರಲ್ಲೂ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದು ಯಾಕೆ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಸಾರ್ವಜನಿಕರಲ್ಲಿ ಈ ತಮಗಿರುವಂಥ ಸಂವಿಧಾನದಲ್ಲಿ ತಮಗಿರುವಂಥ ಹಕ್ಕಿನ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಆದ್ದರಿಂದ ಅಧಿಕಾರದಲ್ಲಿರುವವರಿಂದ ಈ ಒಂದು ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಪತ್ರಿಕೆ ತಮ್ಮ ಕಾರ್ಯವನ್ನು ನಿಭಾಯಿಸಿದರೆ ಖಂಡಿತವಾಗಿಯೂ ಜನರಿಗೆ ಜಾಸ್ತಿ ಹಕ್ಕುಗಳ ಲಾಭ ಸಿಗ್ತದೆ ಅನ್ನೋದು ನನ್ನ ಅನಿಸಿಕೆ. ಅದರಲ್ಲೂ ಕೂಡ ಮಾಹಿತಿ ಅನ್ನುವುದು ಸಮಾಜದಲ್ಲಿ ಬಹಳ ಮುಖ್ಯವಾದ ವಿಚಾರ. ಅದರ ಬಗ್ಗೆ ತಿಳುವಳಿಕೆ ಕೂಡ ಭಾಳಷ್ಟು ಜನರಿಗೆ ಇಲ್ಲ. ಅದನ್ನು ಪತ್ರಿಕೆಗಳ ಮೂಲಕ ಜನರಿಗೆ ತಿಳಿಸ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಜೊತೆಯಲ್ಲಿ ಅನ್ನುವ ಪತ್ರಿಕೆ ತನ್ನ ಕಾರ್ಯವನ್ನು ಸಮಾಜ ಸೇವೆ ಹಿನ್ನೆಲೆಯಲ್ಲಿ ಮತ್ತು ಮಾನವ ಹಕ್ಕಿನ ರಕ್ಷಣೆಯ ಹಿನ್ನೆಲೆಯಲ್ಲಿ ಮಾಡ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. ಒಂದು ವೇಳೆ ನಮ್ಮ ಸಂವಿಧಾನದಲ್ಲಿ ಮಾಧ್ಯಮಕ್ಕೆ ಯಾವುದೇ ಮೂಲಭೂತ ಹಕ್ಕಿಲ್ಲ, ಆದರೆ ಜನರು ಮಾಧ್ಯಮದ ಮೇಲೆ ತೋರಿಸಿದಂಥ ಪ್ರೀತಿಯನ್ನು ಪರಿಗಣಿಸಿ ಸಮಾಜ ಈ ಒಂದು ವೃತ್ತಿಯನ್ನು, ಮಾಧ್ಯಮವನ್ನು 4ನೇ ಸ್ತಂಭವಾಗಿ ಪರಿಗಣಿಸ್ತಾ ಇದೆ. ಅದರಲ್ಲಿ ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ. ಅದು ಸಂವಿಧಾನದಲ್ಲೇ ಇದೆ, ಆದರೆ ಮಾಧ್ಯಮ ಸಂವಿಧಾನದಲ್ಲಿ ಇಲ್ಲ. ಆದರೆ ಜನರ ಪ್ರೀತಿಯಿಂದಾಗಿ ಜನರು ಅದನ್ನು 4ನೇ ಸ್ತಂಭವಾಗಿ ಪರಿಗಣಿಸ್ತಾ ಇದ್ದಾರೆ. ಅದಕ್ಕಾಗಿ ಸಂವಿಧಾನದ ಗೌರವ ಇದಕ್ಕೂ ಸೇರ್ತದೆ ಅನ್ನೋದು ನನ್ನ ಮಾತು. ಈ ಒಂದು ಜವಾಬ್ದಾರಿಯನ್ನು, ಮಾನವ ಹಕ್ಕುಗಳನ್ನು ರಕ್ಷಿಸುವಂಥ ಜವಾಬ್ದಾರಿ ಸಮಾಜದ ಎಲ್ಲರಿಗೂ ಇದೆ. ಅದರಲ್ಲೂ ಕೂಡ ಮಾಧ್ಯಮಗಳಿಗೆ ಜಾಸ್ತಿ ಜವಾಬ್ದಾರಿ ಇದೆ. ಯಾಕಂದರೆ ಮಾನವ ಹಕ್ಕಿನ ಉಲ್ಲಂಘನೆ ನಿಜವಾಗಲೂ ಒಂದು ಬಹಳ ದೊಡ್ಡ ತಪ್ಪು ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗುಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆಯಿಂದ, ಆಡಳಿತೆಯಿಂದ. ಅದು ಶಾಸಕಾಂಗದ ತಪ್ಪಿರ್ಬೋದು, ಕಾರ್ಯಾಂಗದ ತಪ್ಪಿರ್ಬೋದು, ನ್ಯಾಯಾಂಗದ ತಪ್ಪಿರ್ಬೋದು. ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಒಂದು ದುರಾಸೆ ಅನ್ನುವ ರೋಗ ಹುಟ್ಟಿದೆ. ಅದರಿಂದಾಗಿ ಜನರು ಭಾಳಷ್ಟು ಇವತ್ತು ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಗಳಲ್ಲ, ಈ ಸಮಾಜ.
ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಯಾರಾದರೂ ಜೈಲಿಗೆ ಹೋಗಿದ್ದರೆ ಅವರನ್ನು ದೂರ ಇಡ್ತಾಯಿತ್ತು. ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋದರೆ ನನ್ನ ಪೋಷಕರು ಹೇಳ್ತಾಯಿದ್ರು ಆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು, ಅದು ಕಾನೂನಿನ ಶಿಕ್ಷೆ ಅಲ್ಲ. ಆ ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾಯಿತ್ತು. ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಯಾವ ರೀತಿಯಲ್ಲಿ ಶ್ರೀಮಂತನಾದ, ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋ ವಿಚಾರದಲ್ಲಿ ಯಾವುದೇ ಗೊಡವೆ ಇಲ್ಲ. ಶ್ರೀಮಂತನಾಗಿದ್ದರೆ ಸಾಕು, ಅವನಿಗೊಂದು ಸಲಾಮ್. ಅಧಿಕಾರದಲ್ಲಿದ್ದರೆ ಸಾಕು, ಅವನಿಗೊಂದು ಸಲಾಮ್. ಶ್ರೀಮಂತನಾದರೆ ಅಧಿಕಾರ ಖರೀದಿ ಮಾಡ್ಬೋದು. ಇವತ್ತು ಅಧಿಕಾರದಲ್ಲಿದ್ದರೆ ಶ್ರೀಮಂತಿಕೆ ಬಂದೇ ಬರ್ತದೆ. ಅಂಥ ಸಮಾಜದಲ್ಲಿದ್ದೇವೆ. ಈ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸದೇ ಇದ್ದರೆ ಮುಂದೆ ಭಾಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ. ಆ ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ. ಉದಾಹರಣೆಗೆ 50ನೇ ದಶಕದಲ್ಲಿ ಒಂದು ಹಗರಣದ ಬಗ್ಗೆ ಹೇಳಿದೆ, ತದನಂತರ ಒಂದೋ ಎರಡು ದಶಕದಲ್ಲಿ ಒಂದೊಂದು ಹಗರಣದ ಬಗ್ಗೆ ಹೇಳ್ತೇನೆ. ಎಲ್ಲ ಹಗರಣದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ. 50ನೇ ದಶಕದಲ್ಲಿ ಜೀಪ್ ಹಗರಣ ಅಂತ ಒಂದು ಹಗರಣ ಬಯಲಿಗೆ ಬಂತು. ಪರದೇಶದಿಂದ ನಮ್ಮ ಯೋಧರಿಗೆ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ 52 ಲಕ್ಷ ರೂಪಾಯಿ ಅಧಿಕಾರದಲ್ಲಿದ್ದಂಥ ಕೆಲವರು ಕೊಳ್ಳೆ ಹೊಡೆದರು. 1 ಲಕ್ಷಕ್ಕೆ ಬೆಲೆ ಇತ್ತು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಕೆಲವರು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಈ ಸಂಖ್ಯೆ ನಂದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂಥ ಸಂವಿಧಾನದ ಒಬ್ಬ ಅಧಿಕಾರಿ CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಈ ಸಂಖ್ಯೆಗಳನ್ನೆಲ್ಲ ನೀವು ಗೂಗಲ್ಗೆ ಹೋಗಿ ನೋಡಿದರೆ ಅದರಲ್ಲಿದೆ. ಜೀಪ್ ಹಗರಣ, ಬೋಫರ್ಸ್ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ. ತದನಂತರದ ಹಗರಣದಲ್ಲಿ 2G ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ ಕೆಲವರು ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು, ಕಲ್ಲಿದ್ದಲಿನ ಹಗರಣ. ಅದರಲ್ಲಿ 1,86,000 ಕೋಟಿ ರೂಪಾಯಿ. ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣಗಳನ್ನು ಲೆಕ್ಕ ಹಾಕಿದರೆ ಎಷ್ಟೊಂದು ಹಣ ಸರ್ಕಾರಿ ತಿಜೋರಿಯಿಂದ ಸೋರ್ಕೊಂಡು ಹೋಯ್ತಂತ ನೋಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದಂಥ ಮಾತು. ಅಂದು 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆಯ ಹಂತಕ್ಕೆ ಓದೋದು 15 ಪೈಸೆ ಮಾತ್ರ. ಅದು ಗೂಗಲಲ್ಲಿದೆ, ಸ್ವಲ್ಪ ನೋಡಿ. 1 ರೂಪಾಯಲ್ಲಿ 15 ಪೈಸೆ ಹೋಗಿದ್ದರೆ ಅಂದು 85ರಲ್ಲಿ 2024ರಲ್ಲಿದ್ದೇವೆ. ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮುಂದೆ ಈ ದೇಶದ ಭವಿಷ್ಯ ಏನಾಗ್ಬೋದು? ಹಣದ ಉಬ್ಬರ ಯಾವ ಮಟ್ಟಕ್ಕೆ ಹೋಗ್ಬೋದು? ಇವತ್ತು ಪಾಕಿಸ್ತಾನದಲ್ಲಿ 1 ಲೀಟರ್ ಹಾಲಿಗೆ 210 ರೂಪಾಯಿ. ಗೂಗಲ್ಗೆ ಹೋಗಿ ನೋಡಿ. $1ಗೆ 299 ರೂಪಾಯಿ. ಶ್ರೀಲಂಕಾದಲ್ಲಿ 350 ರೂಪಾಯಿ $1. ನಾನು 71ನೇ ಇಸವಿಯಲ್ಲಿ ಮೊದಲನೇ ಸಲ ವಿದೇಶಕ್ಕೆ ಹೋಗಿದ್ದೆ. ಆವಾಗ $1ಗೆ ಭಾರತದ ರೇಟು 4 ರೂಪಾಯಿ 50 ಪೈಸೆ. ಇವತ್ತು 83 ರೂಪಾಯಿ. ಇದೇ ರೀತಿ ಹಣದ ಉಬ್ಬರ ಹೋಗ್ತಾ ಮೇಲೆ ಬರ್ತಾ ಇದ್ದರೆ ಯಾವ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯವಿದೆ? ಹಣದ ಉಬ್ಬರಕ್ಕೆ ಒಂದು ಮೂಲ ಕಾರಣ ಇಂಥ ಒಂದು ಅಕ್ರಮ ಸಂಪಾದನೆ. ಆ ಸಂಪಾದನೆಯಿಂದ ಪಡೆದಂಥ ಸಂಪತ್ತನ್ನು ಒಂದೇ ಸಲ ಕರೆನ್ಸಿ ಮಾರ್ಕೆಟಲ್ಲಿ ತರೋಕ್ಕಾಗಲ್ಲ. ಯಾಕಂದರೆ ಕೇಳ್ತಾರೆ ಎಲ್ಲಿಂದ ಬಂತು ಹಣ ಅಂತ. ಮನೆಯಲ್ಲಿ ಕಂತೆ ಕಟ್ಟಿ ಕೂತಿರ್ತಾರೆ. ಇತ್ತೀಚೆಗೆ ನೋಡಿರ್ಬೋದು, ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಛತ್ತೀಸ್ಗಢನವನ ಮನೆಯಲ್ಲಿ 250 ಕೋಟಿ ರೂಪಾಯಿ ಕಂತೆ ಕಟ್ಟಿಟ್ಟದನ್ನು TV ಯಲ್ಲಿ ತೋರಿಸ್ತಾ ಇದ್ರು. ಅಷ್ಟೊಂದು ಹಣ ಚಲಾವಣೆಯಿಂದ ಒಳಗೋದ್ರೆ ಹಣದ ಉಬ್ಬರ ಬರೆದು ಇನ್ನೇನಾಗ್ತದೆ? ಈ ದುರಾಸೆಗೆ ಮಟ್ಟ ಹಾಕೋಕ್ಕೆ ದಾರಿ ಭಾಳ ಕಮ್ಮಿ. ಒಂದೇ ಒಂದು ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ.
ದುರಾಸೆ ಇದ್ದು ತೃಪ್ತಿಯನ್ನು ನೀವು ಅಳವಡಿಸಿದರೆ ದುರಾಸೆ ಆ ತೃಪ್ತಿಗೆ ಮಟ್ಟ ಆಗ್ತದೆ. ಹಾಗಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಒಂದು ಆಕಾಂಕ್ಷೆ ಅನ್ನುವ ಗುಣ ಇರಬೇಕು, ಆ್ಯನ್ ಆ್ಯಂಬಿಷನ್. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನ ಆಗಬೇಕು. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಕಾನೂನು ಚೌಕಟ್ಟಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ಇಷ್ಟ ಬಂದಂಗೆ ಖರ್ಚು ಮಾಡಿ ನಿಮ್ಮ ಹಣ. ಆದರೆ ಈ ಮೌಲ್ಯವನ್ನು ಕಲಿಸುವವರು ಯಾರು? ಚರಿತ್ರೆಯಲ್ಲಿ ಹೇಳ್ತಾರೆ ಮನೆಯೇ ಮೊದಲಿನ ಶಾಲೆ ಅಂತ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಅದರಿಂದ ಮಕ್ಕಳ ಮನಸ್ಸಲ್ಲಿ ಒಂದು ರೀತಿಯ ನಿರ್ಧಾರ ಬರ್ತಾ ಇತ್ತು, ಹೌದು ಅವ್ರು ಹೇಳೋದು ನಿಜ, ನಾನು ತಪ್ಪು ಮಾಡಬಾರ್ದು, ಕಾನೂನು ಚೌಕಟ್ಟಲ್ಲಿ ಇರಬೇಕನ್ನೋ ಒಂದು ವಿಚಾರ. ಆದರೆ ಇವತ್ತೇನು, ಭಾಳಷ್ಟು ಪೋಷಕರು ಇಬ್ಬರು ಕೆಲಸ ಮಾಡುವವರು. ಪೋಷಕರು ಕೆಲಸಕ್ಕೆ ಹೋದರೆ ಆ ಕೆಲಸ ಅನ್ನೋದೊಂದು ರೋಗ. ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ನಾನು ಅದಕ್ಕೆ ಅರ್ಹನಂತ ತೋರಿಸ್ಬೇಕಂತ ಸಾಬೂತು ಮಾಡೋಕ್ಕೆ ಮನೆಗೆ ತಲೆನೋವು ತರ್ತಾರೆ. ಮನೆಯಲ್ಲಿ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಮಕ್ಕಳಿಗೊಂದು ಐಫೋನ್ ಕೊಡ್ತಾರೆ. ಮಕ್ಕಳ ಜೊತೆ ಯಾವ ಒಂದು ಸಂವಾದನೂ ಇರಲ್ಲ. ಏನಾಯಿತು ಶಾಲೆಯಲ್ಲಿ ಇವತ್ತು, ಏನು ತಪ್ಪು ಮಾಡಿದ್ದೆ, ಏನು ಶಿಕ್ಷೆ ಪಡ್ಕೊಂಡ್ಯಾ ಅಂತ ಕೇಳುವವರು ಭಾಳ ಕಮ್ಮಿ ಇವತ್ತಿನ ಸಮಾಜದಲ್ಲಿ. ಶಾಲೆಯಲ್ಲಂತೂ ನೀತಿ ಪಾಠ ಇಲ್ಲ ಇವತ್ತು. ಯಾರಿಗೆ ಬೇಕು ನೀತಿ ಪಾಠ? ನೀತಿ ಪಾಠದಿಂದ ಹಣ ಮಾಡೋಕ್ಕೆ ಸಾಧ್ಯವಿಲ್ಲ. ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ ಇವತ್ತು, ಹೇಗೆ ಬಳಸಬೇಕಂತ ಕಲಿಸಲ್ಲ. ಇದು ದುರಾಸೆಯ ವಿಚಾರ. ನಮ್ಮ ದೇಶದಲ್ಲಿ ಆದಂಥ ದುರಾಸೆಯ ಅಭಿವೃದ್ಧಿಯನ್ನು ಇವಾಗ ತಾನೇ ಹೇಳಿದಲ್ಲ, 52 ಲಕ್ಷದಿಂದ 1,86,000 ಕೋಟಿ ರೂಪಾಯಿ. ತದನಂತರ ಬೇಕಾದಷ್ಟಿದೆ, ರಫೇಲ್ ಹಗರಣ ಅದೆಲ್ಲ ಇದೆ, ಎಲ್ಲದಕ್ಕೆ ಹೇಳೋಕ್ಕೆ ಸಮಯ ಇಲ್ಲ. ಬಂಧುಗಳೇ, ನಾವು ನಮ್ಮಲ್ಲಿ ಈ ಎರಡು ಮೌಲ್ಯಗಳನ್ನು, ಇನ್ನೊಂದು ಮೌಲ್ಯದ ಬಗ್ಗೆ ಹೇಳಿ ಮತ್ತೆ ಹೇಳಿದೆ, ಹಾಗೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಈ ಮಾನವೀಯತೆ ಅನ್ನೋ ಒಂದು ಮೌಲ್ಯವನ್ನು ಕಟ್ಟಿದರು. ನಮ್ಮ ಕವಿಗಳು, ಗುರುಗಳು ಹೇಳ್ತಾರಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನಾನು 1816 ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ. ಮಕ್ಕಳಿಗೆ ಇದೇ ಮಾತನ್ನು ಹೇಳ್ತಾ ಇರ್ತೇನೆ. ಅಲ್ಲಿ ಹೋದಾಗ ನನ್ನದೇ ಆದ ಒಂದು ಸಂದೇಶ ಕೊಡ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಬಂದಿರಲ್ಲ. ನಮ್ಮ ದೇಶದ ಭವಿಷ್ಯವನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಸರಿದಾರಿಯಲ್ಲಿ ಮುಂದುವರಿಸದೇ ಇದ್ದರೆ ಏನಾಗಬಹುದು ಅನ್ನೋದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಎರಡು ಮೌಲ್ಯಗಳನ್ನು ಅಳವಡಿಸಬೇಕು ಬಂಧುಗಳೇ. ಇಲ್ಲದೇ ಇದ್ದರೆ ಇವತ್ತಿನ ನೀತಿ ಪ್ರಕಾರ ಹಣ ಇದ್ದವರೇ ಹಣ ಮಾಡೋದು, ಇಲ್ಲದವರಲ್ಲಿ ಹಣ ದಾರಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಕ್ರಾಂತಿ ಆಗಬಹುದು. ಚರಿತ್ರೆ ಹೇಳ್ತದೆ ಏನಾಗ್ತದೆ ಅಂತ. ಕ್ರಾಂತಿಯಲ್ಲಿ ಗೆದ್ದವರಿಲ್ಲ, ಯಾರು ಗೆಲ್ಲಲ್ಲ. ಆ ಕ್ರಾಂತಿಯಲ್ಲಿ ಯಾರು ಮುಖಂಡನೋ ಅವನು ಒಬ್ಬನೇ ಗೆಲ್ಲುವವನು, ಇನ್ನು ಯಾರು ಎದುರಿಲ್ಲ ಅದರಲ್ಲಿ. ಅದು ನಮ್ಮ ದೇಶದಲ್ಲಿ ಎರಡು ವಿಚಾರಗಳನ್ನು ನಾವು ಭಾಳ ಗಂಭೀರವಾಗಿ ಇಟ್ಕೊಂಡಿರಬೇಕು. ಒಂದು ಧರ್ಮ, ಒಂದು ಭಾಷೆ, ಎರಡೂ ಕೂಡ ನಮ್ಮ ವೈಯಕ್ತಿಕ ವಿಚಾರಗಳು. ಅದು ನಮಗೆ ಸೇರಿದ್ದು ಹೊರತು ಇನ್ನೊಬ್ಬರಿಗೆ ಸೇರಿದ್ದಲ್ಲ. ಅವರ ಧರ್ಮ ಅವರಿಗೆ, ನನ್ನ ಧರ್ಮ ನನಗೆ, ನನ್ನ ಭಾಷೆ ನನಗೆ, ಅವರ ಭಾಷೆ ಅವರಿಗೆ. ಅವರ ಭಾಷೆಯಲ್ಲಿ ಏನೂ ತಪ್ಪಿಲ್ಲ, ತಪ್ಪಿದ್ರೆ ನಾನು ಅದರ ಬಗ್ಗೆ ಮಾತಾಡಲ್ಲ. ನನ್ನ ಭಾಷೆಯಲ್ಲಿ ತಪ್ಪಿದ್ರು ನಾನು ಮಾತಾಡಲ್ಲ ನನ್ನ ಬಗ್ಗೆ, ನಮ್ಮ ಬಗ್ಗೆ. ಬಂಧುಗಳೇ, ಈ ಒಂದು ಸಮಾಜದಲ್ಲಿ ಶಾಂತಿ ಇದ್ದರೆ ಖಂಡಿತವಾಗಿಯೂ ಈ ದೇಶದ ಭವಿಷ್ಯ ಭಾಳ ಉತ್ತಮವಾಗಿ ಹೋಗ್ತದೆ. ಈ ದೇಶದಲ್ಲಿ ಅಭಿವೃದ್ಧಿ ಆಗಿದೆ, ಆದರೆ ಇಂಥ ಹಗರಣಗಳನ್ನು ನಾವು ತಡೆಗಟ್ಟಿದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಭಿವೃದ್ಧಿ.
ಈ ಒಂದು ದುರಾಸೆಯನ್ನು ಮಟ್ಟ ಹಾಕೋಕ್ಕೆ ಸಾಧ್ಯವಿಲ್ಲ. ದುರಾಸೆ ಅನ್ನೋದು ಸೃಷ್ಟಿಕರ್ತನೇ ಸೃಷ್ಟಿ ಮಾಡಿದ್ದು. ಯಾವ ಚರಿತ್ರೆ ಓದಿ ನೋಡಿ, ಯಾವ ಧರ್ಮ ಗ್ರಂಥವನ್ನು ಓದಿ ನೋಡಿ, ಅಲ್ಲಿ ದುರಾಸೆ ಬಗ್ಗೆ ಉದಾಹರಣೆ ಇದ್ದೇ ಇದೆ. ಆದರೆ ಅದನ್ನು ನಿಯಂತ್ರಿಸ್ಬೋದು. ಆ ನಿಯಂತ್ರಿಸುವ ಪ್ರಯತ್ನ ಆಗಬೇಕು. ಅದಕ್ಕೆ ಈ ಜೊತೆಯಲ್ಲಿ ಅನ್ನುವ ಪತ್ರಿಕೆ ಒಂದು ಸ್ವಲ್ಪ ದಾರಿ ತೋರಿಸಿಕೊಡಲಿ ಜನರಿಗೆ ಅಂತ ನಾನು ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ, ವಿಶೇಷವಾಗಿ ಜೊತೆಯಲ್ಲಿ ಪತ್ರಿಕೆಯ ಮಾನ್ಯ ಸಂಪಾದಕರಾದಂತಹ ಸುರೇಶ್ KNC ಅವರ ಪರವಾಗಿ, ನಾನು ಸಭೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕದ